ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಸಿದ್ಧ ಕಾಪರ್ ಐಡಲ್ಸ್ ಅಂಡ್ ಇಂಡಿಯನ್ ಆಂಟಿಕ್ ಸ್ಟೋರ್. ಇವತ್ತು ನಾನು ನಿಮಗೆ ಒಂದಿಷ್ಟು ವಿಂಟೇಜ್ ಕೃಷ್ಣ ಐಡಲ್ಸ್ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ. ತುಂಬಾ ಹೇರಳವಾಗಿ ಸಿಗುವಂತ ವಿಗ್ರಹ ಅಂದ್ರೆ ಅಂಬೇಗಲ್ ಕೃಷ್ಣ. ಅದರಲ್ಲಿ ತುಂಬಾ ಅಷ್ಟು ವೇರಿಯೇಷನ್ಸ್ ಇರುತ್ತೆ. ಗುಜರಾತ್ ಇಂದ ಹಿಡಿದು, ಮಹಾರಾಷ್ಟ್ರ ಇಂದ ಹಿಡಿದು, ಬೆಂಗಾಲ್ ಇಂದ ಹಿಡಿದು, ಸದರ್ನ್ ಸ್ಟೇಟ್ಸ್, ಕರ್ನಾಟಕ, ಆಂಧ್ರ ಪ್ರದೇಶ ಎಲ್ಲ ಬೇರೆ ಬೇರೆ ತರ ಇರುತ್ತೆ. ಇವಾಗ ನಾನು ನಿಮ್ಗೆ ಕೆಲವೊಂದು ತೋರಿಸ್ತೀನಿ ನೋಡಿ. ಮಹಾರಾಷ್ಟ್ರ ಸಾಂಗ್ಲಿ ರೀಜನ್ದು ಅಂಬೇಗಲ್ ಕೃಷ್ಣ. ಅದೇ ತರ ಬೆಂಗಾಲ್ ರೀಜನ್ ಒಂದು ತೋರಿಸ್ತೀನಿ ನೋಡಿ. ಇವಾಗ ಮತ್ತೊಂದು ಗುಜರಾತ್ ಸ್ಟೈಲ್ ತೋರಿಸ್ತೀನಿ. ಇದ್ರ ಸ್ಪೆಷಲ್ ಏನಂದ್ರೆ ನೋಡಿ, ಹಿಂದೆ ಕಾಲ್ ತಿರುಗಿಸಿದೆ. ಈ ತರ ಇರುವಂತದ್ದು ಬಹಳ ಅಪರೂಪ. ಮತ್ತೆ ಇವಾಗ ಒಂದು ಗುಜರಾತ್ ಮಾಡೆಲ್ ತೋರಿಸ್ತೀನಿ. ಇವೆಲ್ಲ ಸುಮಾರು 2-3 ಇಂಚ್ ಇರುತ್ತೆ. ಇದೊಂದು ಬಹಳ ಅಪರೂಪವಾದ ಅಂಬೇಗಲ್ ಕೃಷ್ಣ. ಇದ್ರ ಟೋಪಿ ಡಿಸೈನ್ ನೋಡಿ, ತುಂಬಾ ಚೆನ್ನಾಗಿದೆ. ಇದು ಬಹುಶಃ ಮರಾಠವಾಡ ರೀಜನ್ ಇರ್ಬೋದು. ಅಲ್ಲೇ ಈ ತರ ಸ್ವಲ್ಪ ವಿಭಿನ್ನವಾಗಿರುವಂತಹ ಅಂಬೇಗಲ್ ಕೃಷ್ಣಗಳು ಬರುವಂತದ್ದು. ಮತ್ತೆ ಎಲ್ಲರ ಮನೆಯಲ್ಲೂ ಅಂಬೇಗಲ್ ಕೃಷ್ಣ ಇಟ್ಕೊಂಡಿರ್ತಾರೆ. ಹಾಗಾಗಿ ಇಷ್ಟೊಂದು ವೆರೈಟಿಗಳು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗ ನೀವು ನೋಡ್ತಿರೋಂಥದ್ದು ಕರ್ನಾಟಕ ಆಂಧ್ರ ಮಾದರಿಯ ಒಂದು ಅಂಬೇಗಲ್ ಕೃಷ್ಣ. ಇವಾಗ ಇನ್ನೊಂದು ಆಂಧ್ರ ಕರ್ನಾಟಕ ರೀಜನ್ ತೋರಿಸ್ತೀನಿ. ಇದನ್ನ ಹೇಗೆ ನೀವು ಡಿಸ್ಟಿಂಗ್ವಿಶ್ ಮಾಡಬಹುದು ಅಂದ್ರೆ, ಇದ್ರದ್ದು ನೋಸ್ ತುಂಬಾ ಶಾರ್ಪ್ ಇರುತ್ತೆ ಅಥವಾ ಶಾರ್ಪ್ ಫೀಚರ್ಸ್ ಇರುತ್ತೆ ಇದರಲ್ಲಿ. ಅದರಿಂದ ನೀವು ಡಿಸ್ಟಿಂಗ್ವಿಶ್ ಮಾಡಬಹುದು ನೋಡಿ. ಈ ನೋಸ್ ಫೀಚರ್ಸ್ ಬಂದಾಗ ಮತ್ತೆ ಈ ತರ ಕೊಂಡೆ ಬಂದಾಗ ಅಥವಾ ಕಿರೀಟ ಬಂದಾಗ ನಾವು ಅದನ್ನ ಯಾವ ಕಡೆಯಿಂದ ಬಂದಿದೆ ಅಂತ ಈಸಿಯಾಗಿ ಹೇಳ್ಬೋದು. ಇದು ಸ್ವಲ್ಪ ಲೇಟ್ ಐಟಮ್, ಯಾಕಂದ್ರೆ ಜನವಾರ ಎಲ್ಲ ನೀವು ನೋಡಿಬೇಕು ಅಂದ್ರೆ ಚಿಕ್ಕದಾಗಿ ಮೇಲ್ಗಡೆ ಕೆತ್ತನೆ ಮಾಡಿದಾರೆ, ಅಂದ್ರೆ ವ್ಯಾಕ್ಸ್ ಕ್ಯಾಸ್ಟಿಂಗ್ ಇಲ್ಲ ಆಗಿಲ್ಲ. ಹಾಗಾಗಿ ಇದು ಲೇಟರ್ ಬಂದಿರುವಂತಹ ಐಟಮ್ಸ್ ಅಂತ ಹೇಳ್ಬೋದು. ಇವಾಗ ಇನ್ನೊಂದು ಲೇಟರ್ ಬಂದಿರುವಂತಹ ಮಹಾರಾಷ್ಟ್ರ ಸ್ಟೈಲ್ ಒಂದು ಅಂಬೇಗಲ್ ಕೃಷ್ಣ ತೋರಿಸ್ತೀನಿ ನೋಡಿ. ಇದು ಬಹುಶಃ ಗುಜರಾತ್ಗೂ ಸ್ವಲ್ಪ ಹೋಲಿಕೆ ಇದೆ. ಇವಾಗ ಇನ್ನೊಂದು ಸ್ವಲ್ಪ ನಿಮ್ಗೆ ಗೋಲ್ಡನ್ ಬ್ರಾನ್ಸಸ್ ಅಂಬೇಗಲ್ ಕೃಷ್ಣದ ಬಗ್ಗೆ ಪರಿಚಯ ಮಾಡ್ತೀನಿ.